ಪತ್ರಿಕೆ ಮತ್ತು ಉತ್ತರಗಳನ್ನು ಸಹಿತನೂ ಕೂಡ ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಸೇತು ಬಂದ ಅಂತ. ಅಲ್ಲಿ 6ನೇ ತರಗತಿಗೆ ಇತರೆ ವಿಷಯಗಳ ಒಂದು ಕ್ವಶನ್ ಪೇಪರ್ಸ್ ಇದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ಫಸ್ಟಿಗೆ ಸಾಮರ್ಥ್ಯಗಳು ಏನಿದಾವೆ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಐಡೆಂಟಿಫೈ ದ ಕ್ಲಾಸಿಫೈಡ್ ಡೊಮೆಸ್ಟಿಕ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್, comprehend the sentence and use antonyms, supply appropriate linking words, rearrange the words and make meaningful sentence, name the tools in English, use contractions in simple conversation, use punctuation marks appropriately in writing such as question mark, comma, full stop and uppercase letters. Read the passage and answer in one word. Associate the picture with the words, phrases and sentences. Know the uses of articles. Understand the sentence and recognize simple grammar elements. Use pronouns to avoid frequent uses of naming words. Read the pictures of signboard and seek the information. Yes. Bifurcate rhyming words. Find out odd word from the group. Expand commonly used abbreviations. Solve crossword puzzle using picture clues. Recite the poem and list out the rhyming words. Identify the recognize the numbers of the given nouns. Become aware of clothings according to seasons ಅಂತಕ್ಕಂಥದ್ದು ಒಟ್ಟಾರೆ ಆಗಿರ್ತಕ್ಕಂಥ 20 ಸಾಮರ್ಥ್ಯಗಳನ್ನು 6ನೇ ತರಗತಿ ಇಂಗ್ಲೀಷ್ಗೆ ಕೊಟ್ಟಿದ್ದಾರೆ. ಸೊ ಇನ್ನು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಈ ಥರನಾಗಿರ್ತಕ್ಕಂಥದ್ದು. ಅಂಡರ್ಲೈನ್ ದ ನೇಮ್ ಆಫ್ ದ ಅನಿಮಲ್ ಆ್ಯಂಡ್ ಐಡೆಂಟಿಫೈ ವೆದರ್ ಡೊಮೆಸ್ಟಿಕ್ ಅನಿಮಲ್ ಆರ್ ವೈಲ್ಡ್. ದ ಲಿಟಲ್ ಡಂಪಿ ಆಲ್ವೇಸ್ ಪ್ಲೇಸ್ ವಿತ್ ಕಿಚನ್ ಅಂತಕ್ಕಂಥದ್ದು ಇದೆ. Look at the picture and write the opposite words. Pinky is dash but Tom is thin anta ide. Next, complete the sentence using appropriate preposition from the brackets. The book is kept dash the table. Rearrange the words and make a meaningful sentence. Cuts apple the he. Name the tools. Sixth one, write the underlined words in contractions. Tina, do you know this address? Nina, sorry, I do not know. Seventh one, use appropriate punctuation mark in the sentence. Clues are given below. Mummy, where are my shoes? Next, eighth one, read the paragraph and answer the questions. A sage called Vasistha lived in a deep forest with his 5 disciples. What is the name of sage? Where did he live? Write a sentence by observing the picture. Fill in the blank with suitable articles. He is a boy. Bengaluru is the capital city of Karnataka. ಅಲ್ಲಿ ಆರ್ಟಿಕಲ್ ಯೂಸ್ ಮಾಡಬೇಕಿತ್ತು. ಮೇಕ್ ಅ ಓನ್ ಸೆಂಟೆನ್ಸ್ ಯೂಸಿಂಗ್ ಈಚ್ ಡಿಸ್ಕ್ರೈಬಿಂಗ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ, ಪೂರ್ವ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಇವುಗಳನ್ನು ನೋಡಿಕೊಂಡು ಇದೇ ಥರನಾಗಿರ್ತಕ್ಕಂಥ ಈ ಥರ ಫಜಲ್ಸ್ಗಳನ್ನು ಸಹಿತ ಕೂಡ ನಾವು ಏನು ಮಾಡ್ಬೋದು, ಪೂರ್ವ ಪರೀಕ್ಷೆಯಲ್ಲಿ 20 ಸಾಮರ್ಥ್ಯಕ್ಕನುಗುಣವಾಗಿ ನಾವು ಅವುಗಳನ್ನು ಕೇಳಬಹುದು. ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದು ಕೂಡ ಸಾಮರ್ಥ್ಯ ಆಧಾರಿತವಾಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆ ಆಗದ. ಇದರಲ್ಲಿ ಮೌಖಿಕ ಮತ್ತು ಲಿಖಿತ ಎರಡೂ ಕೂಡ ಇದ್ದಾವೆ. ಸೊ ಟೋಟಲಿ 20 ಕ್ವಶನ್ಸ್ಗಳಲ್ಲಿ ನಾವು ಏನು ಮಾಡ್ತೀವಿ, 5 ಮೌಖಿಕಕ್ಕೆ ಕೇಳಿದರೆ 15 ಏನು ಮಾಡ್ತೀವಿ ಅಂತಂದರೆ ಲಿಖಿತವಾಗಿ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡ್ತೀವಿ, ಕೇಳ್ತೀವಿ. ಸರಿ ಉತ್ತರ ಇದ್ದರೆ ಎ ಹಾಕ್ತೀವಿ, ಭಾಗಶಃ ಸರಿ ಉತ್ತರ ಇದ್ರೂ ಕೂಡ ಎ ಅಂತಲೇ ಕೊಡ್ತೀವಿ. ಬಟ್ ಉತ್ತರ ತಪ್ಪಿತ್ತು, ನಿರುತ್ತರ ಇತ್ತಂದರೆ ಏನು ಮಾಡ್ತೀವಿ, ಬಿ ಅಂತಲೇ ಕೊಡ್ತೀವಿ. ಇನ್ನು ಇಲ್ಲಿಗೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಸೊ ಇನ್ನು ಮುಂದೆ ಅದರ ಕೀ ಉತ್ತರಗಳನ್ನು ನೋಡೋಣ. ಮಾಡೆಲ್ ಕೀ ಆನ್ಸರ್ಸ್ಗಳು ಹೇಗಿದ್ದಾವೆ ಅನ್ನೋದನ್ನು ಅದು ಕೂಡ ನಾವು ಸೆಟ್ ಮಾಡಬೇಕಾಗ್ತದೆ. ಸೊ ಇದಿತ್ತು ಪೂರ್ವ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಮಾದರಿ ಉತ್ತರಗಳು, ಕೀ ಆನ್ಸರ್ಸ್ಗಳಿದ್ದಾವೆ. ಓಕೆ, ಇನ್ನು ಸಾಫಲ್ಯ ಪರೀಕ್ಷೆ ಕೀ ಉತ್ತರಗಳು. ಸೊ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಈ ವಿಡಿಯೋದಲ್ಲಿ ನಾವು 6th ಸ್ಟ್ಯಾಂಡರ್ಡ್ದವ್ರಿಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಕೋರ್ಸಲ್ಲಿ ಸೇತುಬಂಧದಲ್ಲಿ ಪ್ರೀ ಟೆಸ್ಟು ಮತ್ತು ಪೋಸ್ಟ್ ಟೆಸ್ಟ್ ಏನು ಮತ್ತು ಯಾವೆಲ್ಲ ಕಾಂಪಿಟೆನ್ಸೀಸ್ ಇದ್ದಾವೆ ಆ ಕ್ವಶನ್ ಪೇಪರ್ಗಿರ್ತಕ್ಕಂಥ ಕೀ ಆನ್ಸರ್ಸ್ಗಳನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀವಿ. ಸೊ ಹೋಪ್ ಈ ವಿಡಿಯೋ ತುಂಬಾ ಟೀಚರ್ಸ್ಗಳಿಗಂತಲೂ ಕೂಡ ಬೆನಿಫಿಟ್ ಆಗಿದೆ. ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿರ್ತಕ್ಕಂಥ ಕಾಂಪಿಟೆನ್ಸೀಸು ಮತ್ತು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನ ಅರ್ಥೈಸಿಕೊಂಡು ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಬೋದು. ಸೊ ಹೀಗೆ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.